ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಇನ್ ಯುರೋಪ್. ಇದು ನನ್ನ ಮೊದಲನೇ ಟ್ರಾವೆಲ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥ ಒಂದು ಸೂಪರ್ ಆಗಿರೋ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸೊ ನಾನು ಹೇಳಿದಂಥ ಜಾಗಕ್ಕೆ ರೀಚ್ ಆಗೋಕ್ಕೆ ನಮ್ಮ ಮನೆಯಿಂದ ಇನ್ನೂ ಟೂ ಅವರ್ಸ್ ಬೇಕು. ನಾವೀಗ ಆಲ್ರೆಡಿ ಆನ್ ದ ವೇ ಸ್ಟಾರ್ಟ್ ಆಗಿದ್ದೀವಿ. ಸೊ ಈ ರೂಟ್ ನೀವು ನೋಡ್ತಿರ್ಬೋದು ಎಷ್ಟು ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಅಂತ. ಸೊ 2 ಅವರ್ ಹೇಗಾಗತ್ತಂತಲೇ ಗೊತ್ತಾಗಲ್ಲ. ಈಗಷ್ಟೇ ನಾವು ಲೊಕೇಶನಿಗೆ ರೀಚ್ ಆಗಿ ಪಾರ್ಕಿಂಗ್ ಹುಡುಕ್ತಿದ್ದೀವಿ. ಇದಂಥ ಬ್ಯೂಟಿಫುಲ್ ಪ್ಲೇಸ್ ಹೆಸರು ರೈನ್ ಫಾಲ್ಸ್. ಸೊ ನಾವು ಆಲ್ರೆಡಿ ಈ ಪ್ಲೇಸ್ಗೆ ರೀಚ್ ಆಗಿದ್ದೀವಿ ಮತ್ತು ನಮ್ಮ ಕಾರ್ನ ಪಾರ್ಕ್ ಮಾಡಿ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಕಮ್ ಅಲಾಂಗ್ ವಿತ್ ಮೀ, ಲೆಟ್ ಮಿ ಶೋ ಯು ಹೌ ದ ಫಾಲ್ಸ್ ಲುಕ್ಸ್. ಪಾರ್ಕಿಂಗಿಂದ ನಾವು ವಾಟರ್ಫಾಲ್ ಹತ್ರ ಹೋಗೋಕ್ಕೆ ಒಂದು 300 ಮೀಟರ್ ನಡ್ಕೊಂಡು ಹೋಗಬೇಕು. ಇದೇ ಆ ರೂಟು. ಸೊ ನಾನು ಹೇಳ್ತಿದ್ದಂಥ ರೈನ್ ಫಾಲ್ಸ್ ಇದು ಯುರೋಪ್ನ ಅತ್ಯಂತ ಸ್ಟ್ರಾಂಗೆಸ್ಟ್ ಮತ್ತು ಲಾರ್ಜೆಸ್ಟ್ ವಾಟರ್ಫಾಲ್. ರೈಡ್ಗೋಸ್ಕರ ನಾವು ಟಿಕೆಟ್ ತೊಗೊಳಕ್ಕೆ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಟ್ಸ್ ವಿತ್ ಬೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ಇಲ್ಲಿ ಡಿಸ್ಪ್ಲೇಲಿ ನೋಡ್ತಿರ್ಬೋದು 5 ಡಿಫ್ರೆನ್ಸ್ ಆಫ್ ಬೋಟ್ ರೂಟ್ ಇದೆ. ಫಸ್ಟ್ ಒನ್ ಬಂದು ಯೆಲ್ಲೋ ಬೋಟ್, ಇದು ಫಾಲ್ಸ್ನ ಸೆಂಟರ್ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಸೆಕೆಂಡ್ ಒನ್ ಬಂದು ತುಂಬಾ ಶಾರ್ಟೆಸ್ಟು, ಜಸ್ಟ್ 3 ಮಿನಿಟ್ಸ್ ರೈಡ್ ಇರುತ್ತೆ. ಬೆಸ್ಟ್ ಸೆಲ್ಲರ್ ಬಂದು ಥರ್ಡ್ ಒನ್ನು, ಬ್ಲೂ ಒನ್ 15 ಮಿನಿಟ್ಸ್ ರೌಂಡ್ ಟ್ರಿಪ್ ಇರುತ್ತೆ. ಗ್ರೀನ್ ಮತ್ತು ಪಿಂಕ್ ಬಂದು ಲಾಸ್ಟ್ ಬೋಟ್ ರೈಡ್, ಇದು 30 ಮಿನಿಟ್ಸ್ ಬೋಟ್ ರೈಡ್ ಇರುತ್ತೆ. ಸೊ ಒಂದು ಪಿಂಕಲ್ಲಿ ವಿತ್ ಆಡಿಯೋ ಇರುತ್ತೆ, ಗ್ರೀನಲ್ಲಿ ವಿತೌಟ್ ಆಡಿಯೋ ಗೈಡ್ ಇರುತ್ತೆ. ಸೊ ನಾವಿಲ್ಲಿ ಗ್ರೀನ್ ಬೋಟ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೇ ಟಿಕೆಟ್ ತೊಗೋತಾ ಇದ್ದೀವಿ. ನಾವು ಬೋಟ್ ರೈಡ್ಗೆ ಟಿಕೆಟ್ ತೊಗೊಂಡಾಯಿತು, ಬಟ್ ನಮ್ಮ ಬೋಟ್ ರೈಡ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 20 ನಿಮಿಷ ಬೇಕು. ಸೊ ಒನ್ಸ್ ಬೋಟ್ ರೈಡ್ ಸ್ಟಾರ್ಟ್ ಆದಮೇಲೆ ನಾನು ನಿಮಗೆ ಕ್ಲೋಸ್ ವ್ಯೂ ಆಫ್ ದ ವಾಟರ್ಫಾಲ್ ತೋರಿಸ್ತೀನಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಈ ವಿಡಿಯೋನ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ವೈಟ್ ಆ್ಯಂಡ್ ಸಿ. ನೋಡ್ತಿರ್ಬೋದು ಬಿಸಿಲು ಎಷ್ಟಿದೆ ಅಂತ. ಟೆಂಪ್ರೇಚರ್ ಅಂತೂ 28 ಡಿಗ್ರಿ ಇದೆ. ಲಿಟ್ರಲಿ ಎಲ್ಲರೂ ಸ್ವೆಟ್ ಆಗ್ತಿದ್ದೀವಿ. ಬಟ್ ಒನ್ಸ್ ವಿ ಗೆಟ್ ಇನ್ ಟು ದ ನಿಯರ್ ವಾಟರ್ ಫಾಲ್ಸ್ ಐ ಹೋಪ್ ಫುಲ್ ಕೂಲಾಗಿ ಎಂಜಾಯ್ ಮಾಡ್ತೀವಿ ಅಂತ. ಲೆಟ್ಸ್ ಸಿ. ಸೊ ನಾವೀಗ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ವೇ. ಎಂಟ್ರೆನ್ಸಿಂದ ಮುಂದೆ ಬಂದರೆ ಸೀದಾ ನಡ್ಕೊಂಡು ಹೋಗಿ ನಾವು ಬುಕ್ ಮಾಡಿರೋ ಬೋಟ್ನ ಹತ್ತಬೇಕು. ಸೊ ನಾವು ಈಗ ನಮ್ಮ ಬೋಟ್ನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ರೂಟ್. ಪಾಯಿಂಟಿಗೆ ಬಂದಾಯಿತು ನಮ್ಮದು ಗ್ರೀನ್ ಬೋಟ್. ಬನ್ನಿ ಹೋಗೋಣ. Uh, 12:05 is our departure time. 7 of you, welcome aboard. Thank you. ನಮ್ಮ ಬೋಟ್ ರೈಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ ವಾಟರ್ ಎಷ್ಟು ಗ್ರೀನ್ ಆಗಿದೆ ಮತ್ತು ಕ್ಲಿಯರ್ ಆಗಿದೆ ಅಂತ. ಆ್ಯಕ್ಚುಲಿ ವಿಡಿಯೋಗಿಂತ ನೀವು ಲೈವ್ ಆಗಿ ನೋಡಿದರೆ ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದೇ ವಾಟರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ನಾವು 6 ಕಿಲೋಮೀಟರ್ ಹೋದರೆ ಜರ್ಮನಿ ಬಾರ್ಡರ್ ಸಿಗುತ್ತೆ. ಆ್ಯಕ್ಚುಲಿ ತುಂಬ ಜನ ಈ ರೈನ್ ರಿವರಲ್ಲಿ ಸ್ವಿಮ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಸ್ವಿಮ್ ಮಾಡೋರು ಕೂಡ ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ಬೋಟ್ ಕೂಡ ತುಂಬ ಸ್ಲೋ ಆಗೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು ವಾಟರ್ ಫ್ಲೋ ಎಷ್ಟು ಫೋರ್ಸ್ ಆಗಿದೆ ಇವತ್ತು ಅಂತ. ಆ್ಯಕ್ಚುಲಿ ನಮ್ಮನ್ನು ಇನ್ನೂ ತುಂಬ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಫಾಲ್ಸ್ ಹತ್ರ. ಅಲ್ಲಿ ಹೋದಾಗ ಆ್ಯಕ್ಚುಲಿ ನಮಗೆ ಎಷ್ಟು ಸ್ಟ್ರಾಂಗ್ ಆಗಿ ವಾಟರ್ ಫೋರ್ಸ್ ಇದೆ ಅಂತ ಇನ್ನೂ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಬೋಟು ಬ್ಯಾಕ್ ಸೈಡ್ಗೆ ಸ್ವಿಂಗ್ ಆಗುತ್ತೆ. ಸೊ ರೈಟ್ ಸೈಡ್ ನೋಡ್ತಿದ್ದೀರ ಅಲ್ವಾ, ರೆಡ್ ಬೋಟ್ ಹೋಗ್ತಿದೆ. ಇನ್ ಕೇಸ್ ನಾವೇನಾದರೂ ರೆಡ್ ಬೋಟ್ ಚೂಸ್ ಮಾಡಿಕೊಂಡ್ರೆ ಆ ಪಾಯಿಂಟಲ್ಲಿ ಇಳ್ಕೊಂಡ್ರೆ ಮೇಲ್ಗಡೆ ಒಂದು ಕ್ಯಾಸಲ್ ಇರುತ್ತೆ. ಅದನ್ನ ಶ್ಲಾಸ್ ಅಂತಲೂ ಕರೀತಾರೆ. ಸೊ ಅದಕ್ಕೆ ಹೋಗೋಕ್ಕೆ ಯೂಶಲಿ ಲಿಫ್ಟ್ ಇರುತ್ತೆ. ಆ ಲಿಫ್ಟಲ್ಲಿ ಹೋಗಿ ಮೇಲ್ಗಡೆ ಆ ಕ್ಯಾಸಲ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದು ವ್ಯೂ ಪಾಯಿಂಟ್ ನೋಡ್ತಿದ್ದೀರಾ ಅಲ್ವಾ, ರೆಡ್ ಬೋಟಲ್ಲಿ ಇಳ್ಕೊಂಡ್ರೆ ಈ ವ್ಯೂ ಪಾಯಿಂಟಿಗೆ ಕೂಡ ನೀವು ನಡ್ಕೊಂಡು ಹೋಗ್ಬೋದು.
ಸೊ ನೋಡ್ತಿದ್ದೀರಲ್ವಾ ವಾಟರ್ ಫಾಲ್ಸ್ದು ಫೋರ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಈ ಫೋರ್ಸ್ಗೆ ಆ್ಯಕ್ಚುಲಿ ನಮ್ಮ ಬೋಟೇನೆ ಬ್ಯಾಕ್ ಸೈಡಿಗೆ ಸ್ವಿಂಗ್ ಆಗ್ತಿದೆ. ಬಟ್ ಈ ವ್ಯೂ ಮಾತ್ರ ಮತ್ತು ಬೋಟ್ ರೈಡ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿದೆ, ಜಸ್ಟ್ ಮಾತಲ್ಲಿ ಹೇಳೋಕ್ಕಾಗಲ್ಲ. ಈ ಬೋಟ್ ರೈಡ್ನಂತೂ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಅಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಯಾರಾದರೂ ಸ್ವಿಟ್ಜರ್ಲ್ಯಾಂಡ್ಗೆ ಟ್ರಿಪ್ಗೆ ಹೋಗ್ತಿದ್ರೆ ಈ ಪ್ಲೇಸ್ ಅಂತೂ ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ಈ ಪ್ಲೇಸ್ ಅಷ್ಟು ಅದ್ಭುತವಾಗಿದೆ. ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಈಗಷ್ಟೇ ನಮ್ಮ ಬೋಟ್ ರೈಡ್ ಮುಗೀತು, ಎಲ್ಲರಿಗೂ ಹಸುವಾಗ್ತಿದೆ. ಸೊ ಏನಾದರೂ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಇಲ್ಲೇ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಇಂಡಿಯನ್ ಶಾಪ್ ಇರುತ್ತೆ. ಇಲ್ಲಿ ಇಂಡಿಯನ್ ಫಾಸ್ಟ್ ಫುಡ್ಸ್ ತುಂಬ ಚೆನ್ನಾಗಿರುತ್ತೆ. ಇಫ್ ಎನಿಬಡಿ ಈಸ್ ವಿಸಿಟಿಂಗ್ ಹಿಯರ್ ನಾನು ನಿಮಗೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಂತ ಇಂಡಿಯನ್ ಶಾಪ್ ಇದೇನೆ, ಬನ್ನಿ ಇಲ್ಲೇನೇನು ಫಾಸ್ಟ್ ಫುಡ್ ಸಿಗುತ್ತೆ ಅಂತ ತೋರಿಸ್ತೀನಿ. ಸೊವೆನಿಯರ್ ಶಾಪ್ ಇರುತ್ತೆ. ಇಫ್ ಎನಿಬಡಿ ವಾಂಟ್ಸ್ ಟು ಟೇಕ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ರೈನ್ಫಾಲ್ ನೋಡಿದ್ರಲ್ವಾ, ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಹೆಚ್ಚು ವಿಡಿಯೋ ಬೇಕಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.